ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿತಾ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಅಂದರೆ ಕಂಟಿನ್ಯೂಸ್ ಒಂದು 2 ಡೇಸ್ ಹಾಗೆ 3 ಡೇಸ್ ವ್ಲಾಗ್ನ ನಾನು ಕ್ಲಬ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ಯಾವ ಡೇಸ್ ಅಂತ ಹೇಳೋದಕ್ಕೆ ಪರ್ಫೆಕ್ಟಾಗಿ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಬೆಳಿಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಹೊರಗಡೆ ತುಂಬ ವೆದರು ಕೂಲಾಗಿತ್ತು, ಹಾಗೆ ಸಣ್ಣ ಹನಿಯಾಗಿ ಮಳೆ ಕೂಡ ಬರ್ತಾಯಿತ್ತು. ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇವತ್ತು ಬೆಳಿಗ್ಗೆ ಟೀನ ಮಾಡಿಕೊಂಡೆ. ಸೊ ಇದಕ್ಕೆ ನಾನು ಏಲಕ್ಕಿ ಅಥವಾ ಶುಂಠಿ ಏನಾದರೂ ಹಾಕಿಬಿಟ್ಟು ಮಾಡ್ಕೊತೀನಿ, ಇಲ್ಲಾಂದರೆ ಟೀ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈ ರೀತಿ ರೂಢಿಯಾಗಿರೋರಿಗೆ ನಾರ್ಮಲ್ ಟೀ ಕುಡಿಯೋಕ್ಕೆ ಆಗೋಲ್ಲ. ಸೊ ನಾನು ಶುಂಠಿ ಅಥವಾ ಏಲಕ್ಕಿ ಏನಾದರೂ ಎರಡೂ ಹಾಕ್ಬಿಟ್ಟು ಟೀ ಮಾಡ್ಕೊತೀನಿ. ಹಾಗೆ ಟೀ ಎಲ್ಲ ಕುಡಿದಿದ್ದಾದಮೇಲೆ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ನಾನು ಮಾಡ್ತಾ ಇರೋದು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತರಕಾರಿ ಪಲಾವ್ಗೆ ಮಸಾಲ ಅಂದರೆ ಪಲಾವ್ ಸ್ಪೈಸಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾನ್ ವೆಜ್ ಏನಾದರೂ ಮಾಡಿದಾಗ ಮಾತ್ರ ಸ್ವಲ್ಪ ಅದನ್ನು ಜಾಸ್ತಿ ಹಾಕ್ಕೊಳ್ತೀನಿ. ಇದಕ್ಕೆಲ್ಲ ಸ್ವಲ್ಪ ಮೈಲ್ಡಾಗಿ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಇಲ್ಲಾಂದರೆ ತುಂಬಾ ಒಂಥರ ಜಾಸ್ತಿ ಮಸಾಲ ಥರ ಅನಿಸ್ಬಿಡುತ್ತೆ. ಸೊ ಇಲ್ಲ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡು ಸಿಂಪಲಾಗಿ ಪಲಾವ್ ಮಾಡ್ಕೊತೀನಿ. ನನಗೆ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗೋಗಿದೆ, ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಿಮಗೇನಾದರೂ ಅನ್ಕಂಫರ್ಟಬಲ್ ಅನಿಸಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ತುಂಬಾ ಮಾರ್ನಿಂಗೇ ಎದ್ದು ಕೆಲಸ ಮಾಡ್ತೀನಲ್ಲ, ಸೊ ಹಾಗಾಗಿ ಬೇಗನೆ ಸ್ವಲ್ಪ ಕೋಲ್ಡ್ ಥರ ಆಗುತ್ತೆ. ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಒಂದಿನ ನಾವು ನೆಗ್ಲೆಕ್ಟ್ ಮಾಡೋಕ್ಕೂ ಆಗೋಲ್ಲ. ಒಂದಿನ ನೆಗ್ಲೆಕ್ಟ್ ಮಾಡಿದ್ರೆ ಮ್ಯಾನೇಜ್ ಕೂಡ ಆಗೋದಿಲ್ಲ. ನಾವು ಆನ್ ಟೈಮ್ ನಾವು ಡ್ಯೂಟಿಗೆ ಹೋಗಬೇಕು, ಡ್ಯೂಟಿಯಿಂದ ಮನೆಗೆ ಬರಬೇಕು. ಮನೆಯಲ್ಲೂ ಕೂಡ ಎಲ್ರಿಗೂ ಯಾವುದ್ರಲ್ಲೂ ಅವರಿಗೆ ತೊಂದರೆ ಆಗದೇ ಇರೋ ರೀತಿ ಅಡುಗೆ, ತಿಂಡಿ, ಊಟ ಎಲ್ಲನೂ ರೆಡಿ ಮಾಡಿಡಬೇಕು. ಹಾಗೆ ನನಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು. ನಾವು ಅಷ್ಟು ಕೆಲಸ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯೇ ಕ್ಲೀನಾಗಿಲ್ಲ ಅಂದರೆ ನಾವು ನೆಮ್ಮದಿಯಾಗಿ ಒಂದು ಲೈಫ್ನ ಮಾಡ್ತಿದ್ದೀವಿ ಅಂತಲೇ ಅನಿಸೋದಿಲ್ಲ. ನಮ್ಮ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಮನಸ್ಸು ಕ್ಲೀನಾಗಿರುತ್ತೆ. ಅಂದರೆ ರಿಲೀಫ್ ಆಗಿರುತ್ತೆ, ಸ್ಟ್ರೆಸ್ ಇರೋದಿಲ್ಲ, ಪೀಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು. ಆನ್ ಟೈಮ್ ನಾವು ಕೆಲಸನ ಅಲ್ಲಿದ್ದಲ್ಲೇ ಎಲ್ಲ ಮುಗಿಸ್ಕೊಳ್ಳೋದ್ರಿಂದನೇ ಲೈಫಲ್ಲಿ ಪೀಸ್ಫುಲ್ ಅಂತ ಹೇಳ್ಬೋದು. ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ಎಲ್ಲನೂ ಅನ್ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಇದಿಷ್ಟನ್ನು ಮೇಂಟೈನ್ ಮಾಡೋದಕ್ಕೆ ಅಷ್ಟು ಈಸಿನೂ ಇಲ್ಲ. ಏನೇ ಹುಷಾರಿರಲಿ, ಇಲ್ಲದೆ ಹೋಗಿರಲಿ, ನಮಗೆ ಅಂದರೆ ಲೋ ಫೀಲ್ ಇರಲಿ, ಯಾವ ಥರನೇ ಇದ್ರೂ ನಾವು ಮಾಡಲೇಬೇಕು. ಸೊ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತಲೂ ನನಗೆ ಹಾಕೋದಕ್ಕೆ ತುಂಬ ಇಂಟ್ರೆಸ್ಟು. ಸೊ ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ನಾವೆಲ್ಲದರಲ್ಲೂ ಇರಬೇಕು. ಇಲ್ಲ ಅಂದರೆ ಮುಂದೊಂದು ದಿನ ನಾನು ಫೀಲ್ ಮಾಡಬಾರ್ದು, ಅದನ್ನು ಬಿಟ್ಬಿಟ್ಟೆ ಅಂತ ಹೇಳಿ ನಾನು ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ವೀಡಿಯೋ ಮಾಡಿ ಇಟ್ಕೊಂಡು ವಾಯ್ಸ್ ಓವರ್ ಕೊಡೋದಕ್ಕೂ ಟೈಮ್ ಇರೋದಿಲ್ಲ, ಅಷ್ಟು ಬ್ಯುಸಿ ಇರ್ತೀನಿ. ಇವಾಗಲೂ ಕೂಡ ನಾನು ವಾಯ್ಸ್ ಓವರ್ ಬೆಳಗ್ಗೆನೇ ಬೇಗ ಎದ್ದು ಕೂತ್ಕೊಂಡು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಈ ವಾಯ್ಸ್ ಓವರ್ ಮುಗಿದ ತಕ್ಷಣ ಮತ್ತೆ ಆ್ಯಸ್ ಇಟ್ ಈಸ್ ರೂಟೀನ್, ತಿಂಡಿಗೆ ರೆಡಿ ಮಾಡು, ಅಡುಗೆಗೆ ರೆಡಿ ಮಾಡು, ಮನೆ ಕ್ಲೀನ್ ಮಾಡು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡು, ಮಗಳಿಗೆ ರೆಡಿ ಮಾಡು, ಸ್ಕೂಲಿಗೆ ಕಳಿಸು, ನಾನು ಆಫೀಸ್ಗೆ ಹೋಗು, ಇದೇ ಥರನೇ ಇರುತ್ತೆ. ಸೊ ಇದ್ರ ಮಧ್ಯ ಬೇರೆ ಒಂದು ಪರ್ಸ್ನಲ್ ಲೈಫ್ಗಳಲ್ಲೂ ಕೂಡ ನಮಗೆ ಎಲ್ಲ ಥರದಿಂದನೂ ಸರಿಗಿರಲ್ಲ. ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಮನುಷ್ಯರು ಅಂದಮೇಲೆ ಯಾರಿಗೆ ಪ್ರಾಬ್ಲಮ್ಸ್ ಇರಲ್ಲ ಹೇಳಿ? ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಹೆಂಗೋ ನಡೀತಾ ಇದೆ, ನಡೆಸೋಣ. ಯಾವಾಗಲೂ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಎಲ್ಲರಿಗಿಂತ ನಾನು ಬುದ್ಧಿವಂತೆ ಅಂತ ಅಂದ್ಕೊಂಡಾಗ್ಲೇ ನಮಗೆ ಲೈಫು ಆರಾಮಾಗಿ ಲೀಡ್ ಮಾಡೋದಕ್ಕೆ, ಹಾಗೆ ನಮಗೆ ಸ್ಟ್ರೆಸ್ ಇಲ್ಲದೇ ನಾವು ಲೈಫ್ನ ಲೀಡ್ ಮಾಡೋದಕ್ಕೂ, ಹಾಗೆ ಏನೇ ಕಷ್ಟ ಬಂದರೂ ಅದು ಕಷ್ಟ ಅಂತ ನಮಗೆ ಕಾಣಿಸೋದಿಲ್ಲ ಆ ರೀತಿ ಅಂದ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ಅದನ್ನು ದೇವರಿಗೆ ನಾವು ಪ್ರೇಯರ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಅದನ್ನು ಹೇಳ್ಕೊಂಡು ಮಾಡ್ತಾ ಕೆಲಸಗಳನ್ನ ಬಂದರೆ ಎಲ್ಲ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಂಬಿದ್ದೀನಿ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಅನಿಸಿದರೆ ಈ ರೀತಿ ಟ್ರೈ ಮಾಡಿ. ಇನ್ನೆಷ್ಟು ವರ್ಷ ನಾವು ದುಡಿತೀವಿ? ಇನ್ನು ಒಂದು 20 ಇಯರ್ಸ್ ದುಡಿತೀವಿ. ಅದಾದಮೇಲೆ ನಮ್ಗೆ ಏನಾದರೂ ಏಜ್ ಆಗುತ್ತೆ, ಹಾಗೆ ಏನಾದರೂ ಒಂದು ಪ್ರಾಬ್ಲಮ್ಸ್, ನಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಏನು ದುಡಿತೀವೋ ಅಷ್ಟೇ. ಆ ಟೈಮಲ್ಲಿ ನಾವು ದುಡಿದ್ರೆ ನಮಗೆ ವಯಸ್ಸಾದಂಥ ಕಾಲದಲ್ಲಿ ನಾವು ಕೂತ್ಕೊಂಡು ತಿನ್ಬೋದು.
ಅಥವಾ ನಾವು ಇವಾಗ ದುಡ್ದಿಲ್ಲ ಅಂದರೆ ವಯಸ್ಸಾದಮೇಲೆ ಆ ಒಂದು ಸಿಚುವೇಶನ್ ಇನ್ನೂ ಕೆಟ್ಟದಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ವೇಸ್ಟ್ ಮಾಡ್ತಿದ್ದೀರಾ ಟೈಮು ಕೂತ್ಕೊಂಡು, ಬರೀ ಲೇಡೀಸ್ಗಾಗ್ಬೋದು ಜೆಂಟ್ಸ್ ಆಗ್ಬೋದು, ಮನೇಲಷ್ಟೇ ಲೇಡೀಸ್ ಕೆಲಸ ಮಾಡಿಕೊಂಡು ಇಲ್ಲ ನನಗೆ ಆಗೋದೇ ಇಷ್ಟು, ನಾನು ಅರ್ನಿಂಗ್ಸ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಸೊ ಆ ರೀತಿ ಇರಬೇಡಿ. ನಿಮ್ಮ ಕೈಲಿ ಏನಾಗುತ್ತೆ ಅದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಆದರೂ ಪರವಾಗಿಲ್ಲ, ನಾವುಗಳು ಮಾಡಬೇಕು. ಏಕೆಂದರೆ ಬರೀ ದುಡ್ಡಿಗೋಸ್ಕರ ಅಂತಲೇ ಅಲ್ಲ, ನಾವು ಲೈಫಲ್ಲಿ ನಮ್ಮ ಲೈಫ್ ಮುಗಿತಾ ಬಂದಾಗ ನಾನು ಏನು ಮಾಡಿದೆ ಅಂತ ಬ್ಯಾಕ್ ಟು ಹಿಂದಿನ ಒಂದು ದಿನನ ನಾವು ನೆನೆಸ್ಕೊಂಡಾಗ ಬರೀ ನಮ್ಮ ರೊಟೀನ್ ಬೆಳಿಗ್ಗೆ ಎದ್ದೆ, ಅಡುಗೆ ಮಾಡಿದೆ, ತಿಂಡಿ ಮಾಡಿದೆ, ಪಾತ್ರೆ ತೊಳೆದೆ, ಬಟ್ಟೆ ಒಗೆದೆ, ಮಕ್ಳು ನೋಡಿದೆ, ಮಲ್ಕೊಂಡೆ, ಇದಿಷ್ಟು ನಮಗೆ ರೊಟೀನ್ಸ್ ಆಗಿ ನಮಗೆ ಕಾಣಿಸ್ಬಾರ್ದು. ನಾನೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಿದೆ, ಇದು ನಮಗೆ ಕಾಣಿಸ್ಬೇಕು ಮೇಯ್ನಾಗಿ. ಇದೆಲ್ಲ ನಾರ್ಮಲ್ ರೊಟೀನ್, ಜೆಂಟ್ಸು ಮಾಡಬೇಕು, ಲೇಡೀಸು ಮಾಡಬೇಕು, ಅದನ್ನು ಅವ್ರು ಮಾಡಲೇಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಅವರ ದಿನನಿತ್ಯ ರೊಟೀನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವೇನು ಸಾಧಿಸಿದ್ವಿ, ನಾವೇನು ಕಲ್ತ್ವಿ, ನಾವು ಹೇಗೆ ಬದುಕಿದ್ವಿ ಅನ್ನೋದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ದುಡೀರಿ, ಟೈಮ್ ವೇಸ್ಟ್ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಸ್ಟಾರ್ಟ್ ಮಾಡಿ, ಸುಮ್ಮನೆ ಕೂರಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿನ್ನೆ ರೋಟೀನ್ ಆಗೋಯಿತು. ಇದು ಬಂದು ಬೆಳಿಗ್ಗೆ ಮಾರ್ನಿಂಗ್ ನಾನು ಬಟ್ಟೆಗಳೆಲ್ಲ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವಾಗಂತೂ ಮಳೆ ಬರ್ತಾನೆ ಇರೋದ್ರಿಂದ ಬಟ್ಟೆ ಬೇಗ ಒಣಗ್ತಾನೆ ಇಲ್ಲ. ನಾನು ಹೊರಗಡೆ ಒಂದೇ ದಾರ ಕಟ್ಟಿರೋದು. ಸೊ ಅದಕ್ಕೆ ಇನ್ನೂ ಒಂದು 2-3 ದಾರ ಕಟ್ಟಬೇಕು. ನಾನು ಒಂದು ಅರ್ಧ ಬಕೆಟ್ ಬಟ್ಟೆ ಹಾಕ್ಬೋದಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಬಕೆಟಲ್ಲೇ ಇಟ್ಟಿರ್ತೀನಿ. ಸೊ ಅದು ಒಣಗ್ದಾಗ ಚೇಂಜ್ ಮಾಡಬೇಕು. ಇವಾಗ ನೋಡಿದ್ರೆ ಬಿಸಿಲು ಕೂಡ ಇಲ್ಲ ಅಲ್ವಾ ಜಾಸ್ತಿ ಬೆಳಿಗ್ಗೆ, ಮತ್ತು ಎಲ್ಲ ಸಂಜೆ ಎಲ್ಲ ಮಳೆನೇ ಇರುತ್ತೆ. ಹಾಗಾಗಿ ಬಟ್ಟೆನೂ ಬೇಗ ಒಣಗ್ತಾ ಇಲ್ಲ. ಇದೊಂದು ನನಗೆ ತೊಂದರೆ ಆಗಿಬಿಟ್ಟಿದೆ. ಸೊ ಇವಾಗ ಇದು ಮಾರ್ನಿಂಗ್ ರೋಟೀನ್ ಅಲ್ಲ, ನಾನು ಮತ್ತೆ ಬ್ಯಾಕ್ ಟು ಆಫೀಸಿಂದ ಬಂದೆ. ಸೊ ಆಫೀಸಿಂದ ಬಂದಮೇಲೆ ಕೂಡ ನನ್ನ ಮನೆ ಪರಿಸ್ಥಿತಿ ನೋಡಿದ್ರಿ ಅಲ್ವಾ ಎಲ್ಲ ಹೇಗಿದೆ ಅಂತೇಳಿ. ಸೊ ನಾನು ಇವಾಗ ಬೆಳಗ್ಗೆಯಿಂದ ದುಡ್ಕೊಂಡು ಬಂದಿದ್ದೀನಿ, ಟಯರ್ಡ್ ಆಗಿರುತ್ತೆ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಂದರೆ ಆಗೋದಿಲ್ಲ. ಆದರೂ ನೆಕ್ಸ್ಟ್ ಮಾರ್ನಿಂಗಿಗೆ ನನಗೆ ಡಬಲ್ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ಬಂದ ತಕ್ಷಣ ಏನಿದೆ ಆ ಕೆಲಸಗಳು ಅಂದರೆ ಬಟ್ಟೆ ಒಣಗಾಕಿರೋದು ಮಡ್ಚಿಡೋದಾಗ್ಬೋದು, ಅಥವಾ ಎಲ್ಲ ಮೆಶಪ್ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಇರುತ್ತೆ ಸಿಂಕಲ್ಲಿ, ಎಲ್ಲ ಕ್ಲೀನ್ ಮಾಡಬೇಕು. ಹಾಲಲ್ಲಿ ನನ್ನ ಮಗಳು ಎಲ್ಲ ಹೋಮ್ವರ್ಕ್ ಮಾಡಲಿಕ್ಕೆ ಅದು ಇದೊಂದು ಎಲ್ಲ ಹರಡಿಟ್ಟಿರ್ತಾಳೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡೇಗೆ ಯಾವ ಡ್ರೆಸ್ ಹಾಕಬೇಕು, ಅವಳಿಗೆ ಯಾವ್ದು ಯೂನಿಫಾರ್ಮು, ಅದನ್ನೆಲ್ಲ ಎತ್ತಿಟ್ಕೊಂಡು, ಲಂಚ್ ಬಾಕ್ಸ್ಗಳೆಲ್ಲ ತಂದಿರ್ತೀವಿ ತಿಂದು ಅದನ್ನೆಲ್ಲ ತೊಳೆದಾಕಿ. ಸೊ ಇವಾಗ ನೈಟ್ ಡಿನ್ನರ್ಗೆ ಏನಾದರೂ ಅಡುಗೆ ಇದ್ದರೆ ಓಕೆ, ಏನಾದರೂ ಇಲ್ಲ ಅಂದರೆ ಅದನ್ನು ಕೂಡ ನಿಂತ್ಕೊಂಡು ಮಾಡಬೇಕು. ನಾಳೆ ಬ್ರೇಕ್ಫಾಸ್ಟ್ಗೇನು ಅಂತ ಮೊದಲೇ ಯೋಚನೆ ಮಾಡಿರಬೇಕು. ಅದಕ್ಕೇನಾದರೂ ಪ್ರಿಪ್ರೇಷನ್ಸ್ ಇದ್ದರೆ ಈಗಲೇ ಮಾಡ್ಕೋಬೇಕು. ಎಲ್ಲನೂ ಈಸಿಯಾಗಿ ಆಗ್ಬಿಡೋದಿಲ್ಲ, ಹಾಗಂದ್ಬಿಟ್ಟು ಈಸಿಯಾಗಿ ಆಗೋದಿಲ್ಲ ಅಂತ ಕೂತ್ಕೊಳ್ಳಬಾರ್ದು. ಇದು ನನ್ನ ಒಂದು ಥಾಟ್. ಸೊ ನನ್ನ ಫೇವ್ರೆಟ್ ಸಾಂಗ್ಸ್ನ ಹಾಕ್ಕೊಂಡು ನಾನು ಕೆಲಸನ ಮಾಡ್ತಿರ್ತೀನಿ. ನನಗಂತೂ ಸಾಂಗ್ಸ್ ವೈಬ್ಸ್ ಇರಲೇಬೇಕು ಕೆಲಸ ಮಾಡುವಾಗ. ಅದೆಂಥ ಬ್ಯುಸಿ ಶೆಡ್ಯೂಲ್ ಆಗಿದ್ರಿ, ಅದು ಏನೇ ಆಗಿರಲಿ, ನನಗೆ ಸಾಂಗ್ಸ್ ನಡೀತಾನೆ ಇರಬೇಕು. ಆವಾಗ ನನಗೆ ಮೋಟಿವೇಶನ್ ಕೆಲಸ ಮಾಡೋದಕ್ಕೆ. ಸೊ ಎಲ್ಲ ಬಟ್ಟೆಗಳನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಆ ರೂಮಲ್ಲೂ ಕೂಡ ನೋಡಿದ್ರಲ್ಲ ಎಲ್ಲ ಮೆಸ್ಸಪ್ ಆಗೋಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ತುಂಬ ಕೆಲಸ ಇದೆ, ಮಾಡೋಣ ಹಾಗೆ. ಈ ರೂಮಲ್ಲಿ ಸುಮಾರು ದಿನದಿಂದ ಬಟ್ಟೆಗಳು ಒಂದು ಕಡೆ ಹಾಕಿಬಿಟ್ಟು ಅದನ್ನು ಕ್ಲೀನೇ ಮಾಡಿರಲಿಲ್ಲ ನಾನು. ಸೊ ಅವಾಗ ಮಾಡೋಣ, ಇವಾಗ ಮಾಡೋಣ ಅಂಥೇಳಿ ಓಕೆ ಇವತ್ತು ಮಾಡಿಬಿಡೋಣ, ಸುಮ್ಮನೆ ಹಾಗೆ ಇಟ್ಕೊಂಡಿದ್ರೆ ಸುಮ್ಮನೆ ಆ ಒಂದು ಕಾರ್ನರ್ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನೆಲ್ಲ ಅನ್ಲೋಡ್ ಮಾಡ್ತಾಯಿದ್ದೀನಿ. ಆ ಒಂದು ಬ್ಯಾಸ್ಕೆಟಲ್ಲಿ ಬಟ್ಟೆಗಳೆಲ್ಲ ಇದ್ದಿದ್ದನ್ನೆಲ್ಲ ಅನ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಹಳೆ ಬಟ್ಟೆಗಳು ಯೂಸ್ ಮಾಡ್ತಿರೋದೆಲ್ಲ ಅದರಲ್ಲಿ ಹಾಕಿಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಯಾವ್ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ಇಟ್ಕೊಂಡು ಯೂಸ್ ಮಾಡ್ತಿರೋದೆಲ್ಲ ಬೇರೆ ಕಡೆ ಎತ್ತಿಟ್ಬಿಡ್ತಾ ಇದ್ದೀನಿ.
ಹಾಗೆ ರೂಮಲ್ಲಿ ಕೂಡ ಬೆಡ್ ಸ್ಪ್ರೆಡ್ ತುಂಬ ದಿನದಿಂದ ಚೇಂಜ್ ಮಾಡಿರಲಿಲ್ಲ. ಒಂದು 15 ಡೇಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಹಾಗೆ ಕೆಳಗಡೆ ಒಂದಷ್ಟು ಬಟ್ಟೆಗಳು ನನ್ನ ಹಸ್ಬೆಂಡೆಲ್ಲ ಎಳ್ದಾಕ್ಬಿಟ್ಟಿದ್ರು ವಾರ್ಡ್ರೋಬಿಂದ. ಹಾಗೆ ಸ್ವಲ್ಪ ಒಗ್ದಿರೋ ಬಟ್ಟೆಗಳು ಕೂಡ ಅದ್ರಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಎಲ್ಲ ಮಡ್ಚಿಟ್ಕೊಂಡು ಸಗ್ರಿಗೇಟ್ ಮಾಡ್ಕೋತಾ ಇದ್ದೀನಿ. ಇವು ಬಟ್ಟೆ ಮಡ್ಚೋದೇ ಮನೇಲಿ ಮೇಯ್ನ್ ಕೆಲಸ ಆಗ್ಬಿಡುತ್ತೆ. ನನಗೆ ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಒಂದು ಕೈ ಫುಲ್ ನೋವು ಬಂದುಬಿಟ್ಟಿತ್ತು. ಬಟ್ ಆಗೋದೇ ಇಲ್ಲ ಅನ್ನೋ ಥರ ಪೇಯ್ನ್ ಬಂದುಬಿಟ್ಟಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಮೂವೆಲ್ಲ ಹಚ್ಬಿಟ್ಟು ಮತ್ತು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಲೈಟಾಗಿ ಅಂದರೆ ಕೈನ ಒಂದು ಸ್ಟೇಜಲ್ಲಿ ಹಿಂಗೆ ಎತ್ತೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಪೇಯ್ನ್ ಬಂದುಬಿಟ್ಟಿತ್ತು, ಏನಕ್ಕೋ ಗೊತ್ತಿಲ್ಲ. ಸೊ ಎಲ್ಲ ಈ ಬಟ್ಟೆಗಳೊಂದು ಎಲ್ಲ ಅದ್ರ ಜಾಗಕ್ಕೆ ಹೋಗಿ ವಾರ್ಡ್ರೋಬಲ್ಲಿ ಕುತ್ಕೊಂಡ್ಬಿಟ್ರೆ ಮನೇಲಿ ಮುಕ್ಕಾಲು ಕೆಲಸ ಮುಗ್ದೇ ಹೋಯ್ತು ಅಂತಲೇ ಅರ್ಥ. ಅಷ್ಟು ಬಟ್ಟೆಗಳು ಆಚೆ ಬರ್ತಾನೇ ಇರುತ್ತೆ. ಅದು ಎಲ್ಲಿ ಯಾಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ವಾರ್ಡ್ರೋಬಲ್ಲಿ ಇರೋದಕ್ಕೆ ಕಷ್ಟ ಈ ಬಟ್ಟೆಗಳಿಗೆ. ನನ್ನ ಮಗಳು ಬಟ್ಟೆಗಳೆಲ್ಲ ಒಂದು ರೂಮಲ್ಲಿ, ನನ್ನ ಬಟ್ಟೆಗಳೆಲ್ಲ ಒಂದು ವಾರ್ಡ್ರೋಬಲ್ಲಿ, ನನ್ನ ಹಸ್ಬೆಂಡಲ್ದೆಲ್ಲ ಒಂದು ವಾರ್ಡ್ರೋಬಲ್ಲಿ. ಬಟ್ಟೆಗಳು ಮಡ್ಚೋಕ್ಕೆ ಆ ರೂಮಿಂದ ಈ ರೂಮ್ಗೆ ಓಡಾಡಿನೇ ಸಾಕಾಗ್ಬಿಡುತ್ತೆ ನನಗೆ. ಸೊ ಅಂತೂ ಇಂತೂ ಎಲ್ಲ ಬಟ್ಟೆಗಳು ಅದ್ರ ಜಾಗಕ್ಕೆ ಹೋಯಿತು. ಸೊ ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಅಂತೇಳಿ. ಸೊ ಅದನ್ನು ಕೂಡ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಕಾಟ್ ಸೆಂಟರ್ಗಿರೋದ್ರಿಂದ ಒಂಥರ ಸುತ್ತ ಓಡಾಡ್ಬೋದು. ಅಂದರೆ ಒಂದು ಕಾರ್ನರಿಗೆ ಹಾಕಿಬಿಟ್ರೆ ಕಾಟ್ನ ಆ ಕಡೆ ಎಲ್ಲ ಓಡಾಡೋಕ್ಕಾಗಲ್ಲ, ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಗುಡ್ಸ್ಕೊಳ್ಳೋದಕ್ಕಾಗಲ್ಲ. ಈ ಸೆಂಟರ್ ಇರೋದ್ರಿಂದ ನೀಟಾಗಿ ಗುಡ್ಸ್ಕೊಬೋದು, ಮಾಪ್ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ರೂಮ್ದು ಲೈಟ್ ಹಾಳಾಗ್ಬಿಟ್ಟಿತ್ತು. ಅಂದರೆ 0 ಕ್ಯಾಂಡಲ್ ಹಾಕ್ತೀವಲ್ಲ, ಅದು ಹಾಳಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ತೊಗೊಂಡು ಬಂದಿದ್ದರು. ಈಗಷ್ಟೇ ನನ್ನ ಮಗಳು, ನನ್ನ ಹಸ್ಬೆಂಡ್ ಇಬ್ಬರು ಬಂದು, ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಹಾಗೆ ಅವರು ಪಿಕ್ ಮಾಡಿಕೊಂಡು ಡ್ಯೂಟಿಯಿಂದ ಬರ್ತಾ ಅವಳನ್ನ ಕರ್ಕೊಂಡು ಬರ್ತಾರೆ. ಸೊ ಬಂದಮೇಲೆ ಒಂಥರ ಅವ್ರು ಬಂದ ತಕ್ಷಣ ಮನೆಗೆ ಇನ್ನೂ ಒಂಥರ ರಿಲೀಫ್ ಆಗುತ್ತೆ. ಒಂಥರ ಏನೋ ಕಳ್ಕೊಂಡಿರೋ ಥರ ಕೆಲಸ ಮಾಡ್ತಾಯಿರ್ತೀನಿ. ನನ್ನ ಮಕ್ಕಳು, ಹಸ್ಬೆಂಡು ಎಲ್ಲ ಬಂದಮೇಲೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್, ಇಲ್ಲ ಏನು ಟಯರ್ಡು ಸುಸ್ತಾಗಿದ್ರು ಒಂಥರ ರಿಲೀಫ್ ಆಗಿಬಿಡುತ್ತೆ. ಒಂಥರ ಖುಷಿ ಆಗುತ್ತೆ ಎಲ್ಲ ಮನೇಲಿದ್ದಾಗ. ನಾವು ನೈಟ್ ಟೈಮ್ ಅಷ್ಟೇ ಸ್ವಲ್ಪ ಎಲ್ಲರೂ 3 ಜನನೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ನಾವು ಒಟ್ಟಿಗೆ ಕುತ್ಕೊಂಡು ಊಟನೂ ಮಾಡೋದಿಲ್ಲ, ಟೈಮು ಸ್ಪೆಂಡ್ ಮಾಡೋದಕ್ಕೆ ಅಷ್ಟೊಂದು ಟೈಮು ಇರೋದಿಲ್ಲ. ಸ್ವಲ್ಪ ನೈಟ್ ಟೈಮೇ ಅಷ್ಟೇ ನಾವು 3 ಜನನೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು. ನಮ್ಮ 3 ಜನದ ಜೊತೆಗೆ ಇವಾಗ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಅವರ ಅಜ್ಜಿ, ಅಂದರೆ ನಮ್ಮತ್ತೆ ಇದ್ದಾರಲ್ಲ, ಅವರ ಅಮ್ಮ. ಸೊ ಅವ್ರನ್ನ ಇಲ್ಲೇ ಕರ್ಕೊಂಡು ಬಂದಿದ್ದಾರೆ ಹಸ್ಬೆಂಡು. ಅವ್ರನ್ನೂ ಕೂಡ ಇವಾಗ ನೋಡ್ಕೊಳ್ಳೋದು ಎಕ್ಸ್ಟ್ರಾ ಒಂದು ನನಗೆ ಕೆಲಸ ಆ್ಯಡ್ ಆಗುತ್ತೆ. ಕೆಲಸ ಅನ್ನೋದಕ್ಕಿಂತ ಒಂದು ನಮ್ಮ ಜವಾಬ್ದಾರಿ ಅದು. ಸೊ ನಮಗೂ ಒಂದಿನ ಏಜ್ ಆಗೇ ಆಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಮಗ್ಯಾರು ಆ ರೀತಿ ನಡ್ಕೋಬಾರ್ದು. ನನಗಿದ್ದು ಎಕ್ಸ್ಟ್ರಾ ಕೆಲಸ, ನನಗಿದು ದೊಡ್ಡ ಕೆಲಸ ಅಂತ ಅಂದ್ಕೋಬಾರ್ದು. ಸೊ ಆ ಒಂದನ್ನ ನಾವು ಮನಸ್ಸಲ್ಲಿಟ್ಕೊಂಡು ನಮ್ಮ ಪಾಲಿಗೆ ನಮಗೆ ಏನು ಬಂದಿದೆ ಅದನ್ನು ನಾವು ಮಾಡಿಬಿಡ್ಬೇಕು. ಸೊ ಮಾಡ್ತೀನಿ, ನಾನು ಯಾವುದೂ ಆಗಲ್ಲ ಅಂತ ಹೇಳೋದಿಲ್ಲ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ನನಗೆ ಮನುಷ್ಯತ್ವ ಹಾಗೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನನಗೆ ನಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಒಂದು ರಿಯಾಕ್ಟ್ ಆಗ್ದೇ ನಾನು ಓಕೆ. ಅವರಿಗೆ ಇವಾಗ ಸ್ವಲ್ಪ ಬುದ್ಧಿನೂ ಕೂಡ ಬ್ರಹ್ಮಣೆ ಥರ ಆಗೋಗಿದೆ. ಅಂದರೆ ಅವ್ರಿಗೆ ನೆನಪಿನ ಶಕ್ತಿ 75% ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ವಾಶ್ರೂಮ್ಗೆ ಒಂದ್ಸಲ ಹೋಗಿ ಬಂದಿದ್ದಾರೆ ಅಂದರೆ ಮತ್ತೆ ವಾಶ್ರೂಮ್ ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ, ಮತ್ತೆ ಕೇಳ್ತಾರೆ. ಹಾಗೆ ರೂಮ್ಗೆ ಹೋಗೋ ಬದಲು ಅಡುಗೆ ಮನೆಗೆ ಹೋಗ್ತಾರೆ, ಅಡುಗೆ ಮನೆಗೆ ಹೋಗೋ ಬದಲು ರೂಮಿಗೆ ಹೋಗ್ತಾರೆ. ಈ ರೀತಿ ಒಂದು ಅವ್ರಿಗೆ ಸಿಚುವೇಶನ್ ಇದೆ. ಸೊ ಅಂಥವ್ರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟನೇ. ಯಾಕಂದರೆ ಬೆಳಗಿನ ಸಂಜೆ ತನಕ ನಾನು ಕೂಡ ಮನೆಯಲ್ಲಿರೋದಿಲ್ಲ. ಅದನ್ನು ಬೇರೆಯವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಂದ್ಬಿಟ್ಟು ವಯಸ್ಸಾಗಿದೆ ಅಂತ ಹೇಳಿ ಅವ್ರನ್ನ ಎಲ್ಲಿ ಕಳ್ಸೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ಓಕೆ, ನಮಗೆ ಭಗವಂತ ನಮ್ಮ ಒಂದು ಇದಕ್ಕೆ ಏನು ಕೊಡ್ತಾನೆ ಅದನ್ನು ನಾವು ಮಾಡಿಬಿಡೋಣ. ನಾವು ಸಮಸ್ಯೆ ಅಂತ ದೂರ ತಳ್ಳಿದ್ರೆ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ವಾಪಸ್ ಮತ್ತೆ ಬಂದೇ ಬರುತ್ತೆ. ಸೊ ನಮ್ಗೆ ಏನು ಸಮಸ್ಯೆ ಅನಿಸುತ್ತೆ ಅದನ್ನು ನಾವು ಈಸಿಯಾಗಿ ಫೇಸ್ ಮಾಡಬೇಕು. ಹಾಗೆ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು. ಹಾಗೆ ಒಂದು ಮನುಷ್ಯತ್ವ ಅನ್ನೋದನ್ನು ಮೇಯ್ನಾಗಿ ಇಟ್ಕೋಬೇಕು ಮನಸ್ಸಲ್ಲಿ. ಸೊ ಅದೊಂದು ಇಟ್ಕೊಂಡ್ರೆ ನಾವು ಒಳ್ಳೆ ದಾರಿನಲ್ಲೇ ನಡಿತೀವಿ. ನಮ್ಮಿಂದ ಯಾವ ತಪ್ಪು ಆಗೋದಿಲ್ಲ. ನಮ್ಗೆ ಯಾವ ಕರ್ಮನೂ ಸೃಷ್ಟಿ ಆಗಲ್ಲ. ನಮ್ದು ಏನೇ ಒಂದು ಕರ್ಮ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಈ ಥರದ್ರಿಂದ. ಸೊ ಹಾಗಾಗಿ ಒಂದು ಲಾಸ್ಟಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ವಯಸ್ಸಾಗಿರೋರನ್ನ ಪ್ಲೀಸ್ ಇಗ್ನೋರ್ ಮಾಡಬೇಡಿ, ಅವ್ರಿಗೆ ಕಷ್ಟ ಕೊಡಬೇಡಿ. ಲಾಸ್ಟ್ ಕೊನೆಗಾಲದಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ನಿಮಗೂ ಒಂದಿನ ಏಜ್ ಆಗೇ ಆಗುತ್ತೆ. ಆವಾಗ ನಿಮ್ಮ ಮಕ್ಳುಗಳು ಇದೇ ಥರ ನಡ್ಕೊಂಡಾಗ
ಚೆನ್ನಾಗಿರೋದಿಲ್ಲ ಅಲ್ವಾ? ಆ ಒಂದು ಸಿಚುವೇಶನ್ನ ನಿಮಗೆ ಈಗಲೇ ನೆನೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಆ ಸಿಚುವೇಶನ್ ನಮಗೆ ಬರಬಾರ್ದು ಅಂತ ಅಂದರೆ ಅದೊಂದು ಟೆಸ್ಟ್ ಮಾಡೋದಕ್ಕೆ ಭಗವಂತ ನಮಗೆ ಏಜ್ ಇದ್ದಾಗ ಈ ರೀತಿ ಒಂದು ಸಿಚುವೇಶನ್ ಕೊಡ್ತಾನೆ. ಅದನ್ನು ನಾವು ಹೇಗೆ ಫೇಸ್ ಮಾಡಿರ್ತೀವಿ, ಯಾವ ಥರ ನಾವು ನಡೆಸ್ಕೊಂಡಿರ್ತೀವಿ ಆ ಟೈಮ್ನ, ಅದೇ ಥರ ಟೈಮ್ ನಮಗೂ ರಿಪೀಟ್ ಆಗೋದು. ಸೊ ಹಾಗಾಗಿ ನಾವು ಇನ್ನೊಬ್ರಿಗೆ ಮಾಡಬೇಕಾದ್ರೆ ಮನುಷ್ಯತ್ವನ ಯೋಚನೆ ಮಾಡಿಕೊಂಡು ಮಾಡಬೇಕು ಅಷ್ಟೆ. ಸೊ ಇವಾಗ ನನ್ನ ಮಗಳು ಎದ್ಲು, ಅವಳಿಗೆ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟು, ಅದು ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ ವ್ಲಾಗ್. ಸೊ ಸ್ಯಾಟರ್ಡೇ ಇದು ವೀಕ್ ಎಂಡ್. ಸೊ ಹಾಗಾಗಿ ಇವತ್ತು ಸ್ವಲ್ಪ ಖುಷಿಯಿಂದ ಹೋಗ್ತಾಯಿದ್ದೀನಿ, ಯಾಕಂದರೆ ನಾಳೆ ರಜೆ ಸಿಗುತ್ತಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಕೂಡ ರಜಾ ಇದೆ, ಅವಳಿಗೆ ಲಂಚ್ ಬ್ಯಾಗೆಲ್ಲ ಏನೂ ಇಲ್ಲ. ಸೊ ಅವಳು ಲೇಟಾಗಿದ್ಲು, ಅವಳಿಗೆ ಇವಾಗಷ್ಟೇ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ರೆಡಿಯಾಗಿ ಹಸ್ಬೆಂಡ್ ಹತ್ರ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ಸೊ ಫೈನಲಿ ಈ ವ್ಲಾಗ್ನ ಮುಗಿಸೋವಂಥ ಟೈಮ್ ಆಯಿತು. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ನೂ ಒಂದು ಮೋಟಿವೇಶನ್, ಓಕೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಕಂಟೆಂಟ್ ರೀಚ್ ಆಗ್ತಾಯಿದೆ ಅನ್ನೋದೊಂದು ನಮಗೆ ರಿಕಗ್ನೈಸ್ ಆಗುತ್ತೆ. ಹಾಗಾಗಿ ಅದರಿಂದ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿ. ಸೊ ಹೋಗ್ಬರ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ವ್ಯೂವರ್ಸ್ಗೆ ನನ್ನ ಒಂದು ವ್ಲಾಗ್ನ ಟೈಮ್ ಕೊಟ್ಟು ಅರ್ಧ ಗಂಟೆ ನೋಡಿರೋದಕ್ಕೆ.